ನಮಸ್ಕಾರ. ನಮ್ಮನೆ ಅಂಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾವಿವತ್ತು ಯಾವಾಗಲೂ ಗಿಡಗಳ ಬಗ್ಗೆ ನಮ್ಮನೆ ಅಂಗಳ ನಿಮ್ಮ ಮುಂದೆ ಬರ್ತಾ ಇತ್ತು. ಇವತ್ತು ನಾನು ನಮ್ಮನೆಯ ಜೇನು ಕೃಷಿಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ. ವಿಷಯ ಅಂದರೆ ಸುಮಾರು ವರ್ಷದಿಂದ ನಾನು ಜೇನು ಕೃಷಿಯನ್ನು ಮಾಡ್ತಾ ಇದ್ದೇನೆ. ನಮಗಿರ್ತಕ್ಕಂಥ ಚಿಕ್ಕ ಜಾಗದಲ್ಲಿ ಒಂದು 7 ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡು ನನಗೆ ಬೇಕಾದ ಮತ್ತು ನಮ್ಮ ಸ್ನೇಹಿತರಿಗೆ ಬೇಕಾಗಿರ್ತಕ್ಕಂಥ ಜೇನುತುಪ್ಪವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಆಲ್ರೆಡಿ ನೋಡಿ ಪೆಟ್ಟಿಗೆ ಅಲ್ಲೊಂದಿದೆ, ವಿಡಿಯೋ ಬಹುಶಃ ಆ ಕಡೆ 2, ಇದು 3ನೇದು, 4, 5, ಮನೆಯ ಹಿಂದ್ಗಡೆ ಒಂದು 2 ಪೆಟ್ಟಿಗೆ ಇದೆ. ಹಾಗಾಗಿ 7 ಪೆಟ್ಟಿಗೆ ನಮ್ಮಲ್ಲಿ ಇದೆ. ಈ 7 ಪೆಟ್ಟಿಗೆಯಲ್ಲಿ ಆಲ್ರೆಡಿ ಒಂದು 2-3ರಲ್ಲಿ ಜೇನು ಆಗಿದೆ. ಈ ಸತಿಯ ಒಂದು ಕಾನ್ಸಂಟ್ರೇಷನ್ ತುಂಬ ಕಮ್ಮಿ ಇತ್ತು, ಆದರೂ ಕೂಡ ನನಗೆ ಜೇನು ಸ್ವಲ್ಪ ಸಿಕ್ಕಿದೆ. ನೋಡಿ ಈಗಾಗಲೇ ಸೀಲಾಗಿರ್ತಕ್ಕಂಥ ಜೇನು ಇದು ಸಿಕ್ಕಿದೆ. ನೀವು ನೋಡ್ಬೋದು, ನಾನು ತೆಗೆದು ಎಲ್ಲ ಹುಳಗಳನ್ನೆಲ್ಲ ಇದು ಮಾಡಿದ್ದೇನೆ. ಬಹುಶಃ ಇನ್ನೊಂದು 2 ಸೀಲಾದದ್ದು ಒಳಗಡೆ ಇದೆ. ಯಾವಾಗಲೂ ಜೇನುತುಪ್ಪ ಫುಲ್ಲು ಸೀಲಾಗಿರೋ ತೆಗಿಬೇಕು. ನಾನು ಸ್ವಲ್ಪ ಈ ಸತಿ ಏನಂತ ಹೇಳಿದ್ರೆ ತೆಗೆಯುವಾಗ ಒಟ್ಟಿಗೆ ತೆಗೆಯುವ ಅನ್ನೋ ಕಾರಣಕ್ಕೋಸ್ಕರ ತೆಗಿತಾ ಇದೆ. ನೋಡಿ ಈ ಥರ ಜೇನು ಏನು ಮಾಡ್ತದೆ ಅಂತ ಹೇಳಿದ್ರೆ ನೀರಿನ ಅಂಶ ಹೋದ್ಮೇಲೆ ಈ ಥರ ಸೀಲ್ ಮಾಡ್ತದೆ. ಸೊ ಇಲ್ಲೆಲ್ಲ ನೀರಿನ ಅಂಶ ಇದೆ ಅಂತ ಅರ್ಥ. ನಿಜವಾಗ್ಲೂ ಕೂಡ ಜೇನುತುಪ್ಪವನ್ನು ತೆಗೆಯುವಾಗ ಫುಲ್ಲು ಸೀಲಾಗಿ ತೆಗಿಬೇಕು. ಆಲ್ರೆಡಿ ಮನೆಯಲ್ಲಿ ಇನ್ನೂ ಒಂದು 2-3 ಇದಿದೆ, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಸೀಲಾಗಿ ಕಂಪ್ಲೀಟ್ ಸೀಲಾಗಿರ್ತಕ್ಕಂಥದ್ದನ್ನು ನೋಡೋಣ. ಇದನ್ನು ತಗೊಂಡು ಈಗ ಮನೆಯ ಒಳಗೆ ಹೋಗೋಣ. ಇದ್ದಾನೆ ಈಗಾಗಲೇ ಸೀಲ್ ಆಗಬೇಕು ಅಂತ ನೋಡಿ. ಇದು 100% ಸೀಲ್ ಆಗಿರ್ತಕ್ಕಂಥ ಒಂದು ಏರಿ. ಇದರಲ್ಲಿ ಕಂಪ್ಲೀಟ್ ನೀರಿನ ಅಂಶ ಇಲ್ಲ. ನಿಜವಾಗ್ಲೂ ಇಂಥ ಸೀಲ್ ಆಗಿರ್ತಕ್ಕಂಥ ತೆಗೆದ್ರೆ ಆ ಜೇನುತುಪ್ಪದಲ್ಲಿ ಒಂದು ಚೂರು ಕೂಡ ನೀರಿನ ಅಂಶ ಇರೋದಿಲ್ಲ. ಎಷ್ಟು ಸಮಯ ಕೂಡ ಇದನ್ನು ಹೀಗೆ ಇಟ್ಕೊಳ್ಬೋದು, ಯಾಕಂದರೆ ನೀರಿನ ಅಂಶ ಇಲ್ಲ. 2 ನೋಡಿ, ಇದು ಬಹಳ ಒಳ್ಳೆ ರೀತಿಯಲ್ಲಿ ಸೀಲ್ ಆಗಿದೆ. ನೋಡಿ 2 ಸ್ವಲ್ಪ ಅಡ್ಡದಿಡ್ಡಿ ಕಟ್ಟಿದೆ, ಜನರಲ್ಲಿ ಸ್ವಲ್ಪ ಇದು ಮಾಡ್ಬೋದು. ನೋಡಿ ಇಲ್ಲಿ ನೋಡಿ, ಇಷ್ಟು ಮ್ಯಾಕ್ಸಿಮಮ್ 90% ಇದರಲ್ಲಿ ಸೀಲ್ ಆಗಿದೆ. ಆಗ ತೋರಿಸಲು 100% ಸೀಲ್ ಆಗಿತ್ತು. ನೋಡಿ ಇದು 100% ಸೀಲ್ ಆಗಿದೆ. ಸೊ ಇಂಥ ಒಂದು ಏರಿಗಳು ಸಿಕ್ಕಿದೆ ನಮಗೆ. ಸೊ ಜೇನುತುಪ್ಪವು ಜಾಸ್ತಿ ಇರ್ತದೆ, ಒಳ್ಳೆ ಕ್ವಾಲಿಟಿ ಕೂಡ ಇರ್ತದೆ. ಸೊ ನನಗೀಗ ಆಲ್ರೆಡಿ ಇಲ್ಲಿ 1, 2, 3, 4 ಬಾಕ್ಸ್ನಲ್ಲಿ ಈಗ ಸಿಕ್ಕಿದೆ. ಕರೆಕ್ಟಾದ ಕಾನ್ಸಂಟ್ರೇಷನ್ ಮಾಡಿದರೆ ಅಷ್ಟು ಜೇನು ಪೆಟ್ಟಿಗೆ ತುಂಬ ತೆಗಿಬೇಕಿತ್ತು. ನಮ್ಮ ಒಂದು ಖರ್ಚಿಗೆ ಸಾಕು ಅನ್ನೋ ಕಾರಣಕ್ಕೋಸ್ಕರ ಬಿಡುವಿನ ವೇಳೆಯಲ್ಲಿ ಮಾಡ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕ ಒಂದು ಹವ್ಯಾಸಿ ಜೇನು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಅದನ್ನು ತೆಗೆದು ಹೇಗೆ ಅಂತ ನೋಡೋಣ. ಸೊ ನಾವೀಗ ಇದು ಎಕ್ಸ್ಟ್ರಾಕ್ಟರ್ ಅಂತ ಕರೀತಾರೆ, ನೋಡ್ಬೋದು. ಇದು ಸ್ನೇಹಿತರೆ, ಇದು ಎಕ್ಸ್ಟ್ರಾಕ್ಟರ್, ಸ್ಟೇನ್ಲೆಸ್ ಸ್ಟೀಲ್ ಎಕ್ಸ್ಟ್ರಾಕ್ಟರ್. ಸ್ವಲ್ಪ ಜಾಸ್ತಿ ರೇಟ್ ಇದೆ. ನಾವು ತೊಗೊಳ್ಳೋದು ತುಂಬ ವರ್ಷದ ಹಿಂದೆ ತೊಗೊಂಡಿದ್ದೀವಿ. ಆಗೊಂದು 5,500 6,000 ಕೊಟ್ಟಾಗಿನ ನಾವು ನೋಡ್ಬೋದು. ನೀವು ಒಳಗೆ 4 ಫ್ರೇಮನ್ನು ಹಾಕಿ ತಿರುಗಿಸ್ತಕ್ಕಂಥ ಎಕ್ಸ್ಟ್ರಾಕ್ಟರ್. ಅದರಲ್ಲಿ ಹಾಕ್ತಕ್ಕಂಥ ಕ್ರಮವನ್ನು ನೋಡೋಣ. ಆ ಕೆಳಗಡೆ ಒಂದು ಸ್ಟೀಲ್ನ ಒಂದು ತೋಪನ್ನು ಸೆಟ್ ಮಾಡಿಕೊಂಡಿದ್ದೇನೆ. ಸೊ ತಿರುಗಿಸಿದಾಗ ಇದು ಜೇನುತುಪ್ಪ ಬರುವಂಥ ಒಂದು ಕ್ರಮವನ್ನು ಈ ಒಂದು ವಿಡಿಯೋ ನೋಡೋಣ. ನೋಡಿ, ಇದು ಹರಿತವಾಗಿರ್ತಕ್ಕಂಥ ಒಂದು ಚಾಕುವನ್ನು ತಗೊಳ್ಬೇಕು. ಇದು ಸ್ವಲ್ಪ ಇದರಲ್ಲಿ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇದ್ದೆ. ಆದರೆ ವಿಶೇಷವಾಗಿರ್ತಕ್ಕಂಥ ಚಾಕು ಸಿಗ್ತದೆ, ಒಂದು 550 ರೂಪಾಯಿ 600 ರೂಪಾಯಿ ಇದೆ ವರ್ಷಕ್ಕೆ. ಇಲ್ಲ ನಮ್ಮಂಥ ಜೇನು ಕೃಷಿಕರು ನಾನೇನು ಮಾಡ್ತೇನೆ, ಇದನ್ನು ಯೂಸ್ ಮಾಡ್ತೇನೆ. ಅದನ್ನು ಶಾರ್ಪ್ ಮಾಡಿ ತರ್ತಾ ಇದ್ದೆ. ಈಗ ಯೂಸ್ ಮಾಡಿ ಇದು ಜೇನಿಗೆ ಮಾತ್ರ ನಾನು ಯೂಸ್ ಮಾಡ್ತೇನೆ. ಸೊ ತೆಗೆಯುವಂಥ ಕ್ರಮ ಭಾಳ ಮೇಲಿನ ಒಂದು ಲೇಯರ್ ತೆಗಿಬೇಕು. ತೆಗೆದು ಇದನ್ನು ನಾವು ಯೂಸ್ ಮಾಡಬಹುದು. ನಮ್ಮ ಮನೆಯ ಉಪಯೋಗದಲ್ಲಿ ಹಿಂಗೆ ಯೂಸ್ ಮಾಡ್ಬೋದು. ಸೊ ಕೈಯಲ್ಲಿ ಟಚ್ ಮಾಡದೆ ನಾವು ಅದನ್ನು ಮೇಲೆ ಲೇಯರ್ ಮಾತ್ರ ನೋಡಿ, ಈ ಥರ ಮೇಲೆ ಲೇಯರ್ ನಾವೇನು ಮಾಡ್ಬೋದು, ತೆಗಿಬೋದು. ದೊಡ್ಡ ಜಾಗದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೈಟಲ್ಲೇ ತೆಗೆದು ಮಾಡ್ತಾರೆ. ನಮ್ಮ ಮನೆ ಹತ್ತಿರವೇ ಇದೆ, ಹಾಗಾಗಿ ನಾವು ಮನೆಯ ಒಳಗೆ ತಗೊಂಡು ಬಂದು ಈ ಕೆಲಸವನ್ನು ಪ್ರತಿ ವರ್ಷ ಕೂಡ ಮಾಡ್ತೇವೆ. ಇದು ಒಂದು ಬದಿ ಆಯಿತು. ಇನ್ನೊಂದು ಬದಿಯನ್ನು ಕೂಡ ಅದೇ ರೀತಿಯಾಗಿ ನಾವು ತೆಗೆಯುವಂಥದ್ದು. ಸ್ಟಾರ್ಟಿಂಗ್ ಕಲಿಯುವಾಗೆಲ್ಲ ನನ್ನ ಕೈಯಲ್ಲಿ ಸ್ವಲ್ಪ ಎರಿಗಳು ಡ್ಯಾಮೇಜ್ ಆಗ್ತಾ ಇತ್ತು. ಇದನ್ನು ತೆಗೆಯುವಾಗ ಭಾಳ ಹರಿತವಾಗಿರ್ತಕ್ಕಂಥ ಚೂರು ಇದ್ದರೆ ಮಾತ್ರ ತುಂಬ ನೀಟಾಗಿ ಹೋಗ್ತದೆ, ಇಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಹರಿತವಾಗಿರ್ತಕ್ಕಂಥ ಚೂರಿನ ನಾವು ಉಪಯೋಗಿಸಬೇಕು. ಇಲ್ಲಂದರೆ ಖಂಡಿತವಾಗಲೂ ಕೂಡ ಇದು ಏರಿ ಹಾಳಾಗೋ ಚಾನ್ಸ್ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಎಲ್ಲರೂ ಅದರಲ್ಲಿ ಮೇಲ್ಗಡೆ 5 ಫ್ರೇಮನ್ನು ಇಡ್ತಾರೆ. ಈಗ ನಾನು ಬರೀ 4 ಅಷ್ಟೇ ಇಟ್ಟಿದ್ದೇನೆ.
ಯಾಕಂದರೆ ಸ್ವಲ್ಪ ದಪ್ಪಕ್ಕೆ ಅದು ಮಾಡಿಕೊಡ್ತದೆ. ನೆಕ್ಸ್ಟ್ ನಾವು ಇನ್ನೊಂದು ಎರಡು ನಿಮಗೆ ತೋರಿಸ್ತೇನೆ ಹೇಗೆ ಇದು ಮಾಡಿ ಅಂತ. ಒಂದು ಇದಾಯಿತು. ಇದನ್ನು ಇಡುವಂಥ ಕ್ರಮ ನೋಡಿ, ಹೀಗಿತ್ತು. ಇದನ್ನು ಹೀಗೆ ಇದರೊಳಗೆ ಇಟ್ಟರೆ ಆಯಿತು. ಹಾಗೆ ಇನ್ನೊಂದು ನೋಡಿ, ಬಣ್ಣದ ಬದಲಾವಣೆ ಗಮನಿಸಿ. ಒಂದೇ ಜೇನು ಪೆಟ್ಟಿಗೆಯ ಒಂದೇ ಸಮಯದ ಜೇನುತುಪ್ಪ ಆದರೂ ಕೂಡ ನೋಡಿ ಸ್ವಲ್ಪ ಹಳದಿ ಬಣ್ಣದಲ್ಲಿದೆ, ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದೆ. ಅಂದರೆ ಮೊದಲ ಜೇನುತುಪ್ಪ ಸಾಮಾನ್ಯವಾಗಿ ಇದೇ ಬಣ್ಣದಲ್ಲಿ ಇರ್ತದೆ. ಬೇರೆ ಬೇರೆ ಹೂಗಳದ್ದು ಮತ್ತು ರಬ್ಬರ್ನ ಆಶ್ರಯ ಕಮ್ಮಿ ಇಲ್ಲ. ರಬ್ಬರ್ನ ಇದು ಸ್ವಲ್ಪ ಜಾಸ್ತಿಯಾಗಿ ಬೆಳ್ಳಗೆ ಇರ್ತದೆ. ರಬ್ಬರ್ನ ಏರಿಯಾ ಅಲ್ಲ ಇದು, ಹಾಗಾಗಿ ಇದು ಯಾವುದೋ ಹೂವಿನದ್ದೇ ಆಗಿರ್ತದೆ. ಇನ್ನೊಂದೇನೆಂದರೆ ಚೂರಿ ಭಾಳ ಬೇಗ ಹರಿತವನ್ನು ಕಳ್ಕೊಳ್ತದೆ ಇದು, ಯಾಕಂದರೆ ಮೇಣಕ್ಕೆ ತಾಗಿಸುವ ಕಾರಣ. ಎಮರ್ಜೆನ್ಸಿಗೆ ಈ ಬ್ಲೇಡ್ ಕೂಡ ಯೂಸ್ಬೋದು. 15 ರೂಪಾಯಿಗೆ ಸಿಗ್ತದೆ ಇದು. ಇದು ಯೂಸ್ ಆ್ಯಂಡ್ ಥ್ರೋ, ಒಮ್ಮೆ ಉಪಯೋಗಿಸಿಬಿಟ್ರೆ ನಾವು ಮತ್ತೆ ನೆಕ್ಸ್ಟ್ ಇದಕ್ಕೆ ಹರಿತ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ಶಾರ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಇದನ್ನು ಉಪಯೋಗಿಸ್ಬೋದು, ಅಂದರೆ ಗಡಿಬಿಡಿ ಏನಿಲ್ಲ. ಯಾಕೆಂದರೆ ಪ್ರತಿ ಸತಿ ಆ ಚಾಕು ತರಬೇಕು, ಅದನ್ನು ಮೇಂಟೈನ್ ಮಾಡಬೇಕು ಅಥವಾ ಏನು ಬೇಕಂತಿಲ್ಲ. ಸತಿ ಒಮ್ಮೆ ತರುವಾಗಿದ್ದಂದ್ರೆ ಸಾಕದೆ, ಸ್ವಲ್ಪ ತೆಗಿ ಕರೆಕ್ಟಾಗಿ ಗೊತ್ತಿರಬೇಕು. ನಾನು ಕೆಲವೊಮ್ಮೆ ಆ ಥರ ಯೂಸ್ ಮಾಡಿದ್ದು ಇದೆ. ನಿಮ್ಮನ್ನು ತೋರಿಸ್ಲಿಕ್ಕೋಸ್ಕರ ನಾನು ಇದು ಮಾಡಿದ್ದೇನೆ ನೋಡಿ. ಸತಿಗೆ ಸ್ವಲ್ಪ ಶಾರ್ಪ್ ಜಾಸ್ತಿ ಹೋಗಬಾರ್ದು, ಪ್ರಾಕ್ಟೀಸ್ ಇದ್ದಾಗ ಮಾತ್ರ ಇದು ಕರೆಕ್ಟಾಗಿ ಬರ್ತದೆ. ಸೊ ತುಂಬ ಚೆಂದ ಪ್ರಾಕ್ಟೀಸ್ ಮಾಡಬೇಕು. ನಾಲ್ಕನ್ನು ಇಟ್ಟಾಯಿತು, ಸರಿ ಕೂತ್ಕೊಳ್ಬೇಕು. ಈಗ ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಿಷಿನ್ ಬರ್ತದೆ. ಈಗ ಇದು ಯಾಕೆ ಈ ಥರ ಒಂದೇ ರೀತಿ ಇದ್ದರೆ ಬ್ಯಾಲೆನ್ಸ್ ಆಗಲಿಕ್ಕೋಸ್ಕರ ಮಾತ್ರ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಇದನ್ನು ಹೀಗಿಟ್ಟು ಪುನಃ ಉಲ್ಟಾ ಇಡಬೇಕಿತ್ತು, ಮತ್ತು ಹೀಗೆ ತಿರುಗಿಸ್ಬೇಕಿತ್ತು, ಉಲ್ಟಾ ತಿರುಗ್ತಿರಲಿಲ್ಲ. ಬಟ್ ಈಗಿನ ಮಿಷಿನ್ ಆಗಿಲ್ಲ, ಹೀಗೂ ತಿರುಗ್ತದೆ ಹೀಗೂ ತಿರುಗ್ತದೆ. ಇಲ್ಲ ಏನು ಮಾಡಬೇಕಿತ್ತು ಹೇಳಿದರೆ ಒಮ್ಮೆ ಹೀಗಿಟ್ಟು ಮತ್ತು ವಾಪಸ್ ತಿರುಗಿಸಿ ಅದನ್ನು ಇಡಬೇಕಿತ್ತು. ಸೊ ಈಗ ಅದನ್ನು ತಿರುಗಿಸೋಣ. ನೋಡಿ, ನಾವೀಗ ಅದನ್ನು ತಿರುಗಿಸ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಕರೆಕ್ಟಾಗಿ ಕೂತ್ಕೊಳ್ಳೋದ್ರೆ ತಿರುಗೋದಿಲ್ಲ ಸರಿ. ನೋಡಿ, ಇಲ್ಲಿ ನೋಡಿರ್ಬೋದು ನೀವು. ನೋಡಿ, ಈ ಫ್ರೇಮ್ ಇಲ್ಲಿ ಕರೆಕ್ಟ್ ಕೂತ್ಕೊಳ್ಳಿ. ಈ ವಾಷಿಂಗ್ ಮಿಷಿನ್ ಡ್ರೈವರ್ ಇದೆಯಲ್ಲ, ಅದೇ ಥರ ಕೆಲಸ ಮಾಡ್ತದೆ. ನಾನು ಉಲ್ಟ
ಮತ್ತು ಸರಿಯಾಗಿ ತೆಗೆಸಿದೆ. ಈಗ ಮೊದಲ ಜೇನು ಕೃಷಿ ಈ ಸತಿ ತೆಗೆದ ಕಾರಣ ಎರಿಗಳು ಹುಡಿಯಾಗಿರ್ತದೆ. ಸಾಮಾನ್ಯವಾಗಿ ಎರಿಗಳು ಹುಡಿ ಆಗ್ತದೆ, ಯಾಕೆಂದರೆ ಹೊಸ ಏರಿಯಾದ ಕಾರಣ. ಇದಕ್ಕೇನು ಟೆನ್ಷನ್ ಮಾಡುವಂಥದ್ದು ಏನೂ ಇಲ್ಲ. ನೋಡಿ ಇದು ನೋಡಿ ಎಲ್ಲ ಖಾಲಿಯಾಗಿದೆ. ಸೊ ಎರಿಗಳು ಹುಡಿಯಾಗಿದೆ, ಇದಕ್ಕೇನು ಟೆನ್ಷನ್ ಮಾಡುವಂತಿಲ್ಲ. ಇದನ್ನು ಕೊಟ್ಟರೆ ಅದು ವಾಪಸ್ ಸರಿ ಮಾಡಿರ್ತದೆ, ಹಾಗಾಗೇನು ಗಾಬರಿ ಆಗುವಂಥದ್ದು ಏನು ಬೇಕು ಅಂತಿಲ್ಲ. ನೋಡಿ ಇದು ಖಾಲಿಯಾಗಿದೆ, ಇಲ್ಲಿ ಚೂರು ಕೂಡ ಜೇನುತುಪ್ಪವೇ ಇಲ್ಲ. ಇದು ಯಾಕೆ ಈ ಥರ ಹುಡಿ ಆಯಿತು ಅಂತ ಹೇಳಿದರೆ, ಇದು ಕಂಪ್ಲೀಟ್ ಇರಲಿಲ್ಲ. ಯಾವಾಗಲೂ ನಿಮಗೆ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ ಇಲ್ಲದೆ ಇರತಕ್ಕಂಥದ್ದು ಅದು ಸಾಮಾನ್ಯವಾಗಿ ಹುಡಿ ಆಗ್ತದೆ. ಚಿಂತೆ ಮಾಡಬೇಕು ಅಂತ ಹೇಗೆ ಇಟ್ಟು ಕೊಟ್ಟರೆ ನೆಕ್ಸ್ಟ್ ಅದನ್ನು ಅಲ್ಲೇ ಜೋಡಿಸಿ ಜೇನುಹುಳುಗಳು ಸರಿ ಮಾಡ್ತವೆ. ಅದೊಂದು ಒಳ್ಳೆಯ ಇಂಜಿನಿಯರ್ ನಮ್ಮ ಜೇನುಹುಳುಗಳು. ಇದು ಕೂಡ ಖಾಲಿಯಾಗಿದೆ. ಸ್ನೇಹಿತರೆ, ಎಷ್ಟು ಜೇನುತುಪ್ಪ ಸಿಕ್ಕಿದೆ 4 ಬಾಕ್ಸಿನಲ್ಲಿ. ನೋಡಿ ಇಷ್ಟು ಜೇನುತುಪ್ಪ ಸಿಕ್ಕಿದೆ. ಇಷ್ಟು ಒಂದು 2-2.5 ಬಾಟ್ಲ್ ಆಗ್ಬೋದು ಅಂದ್ಕೊಂಡಿದ್ದೇನೆ. ನೋಡೋಣ, ಬಾಟ್ಲಿ ತುಂಬಿಸಿದ ಮೇಲೆ ಮತ್ತೆ ನಿಮಗೆ ತೋರಿಸ್ತೇನೆ ಎಷ್ಟು ಸಿಕ್ಕಿದೆ ಅಂತೇಳಿ. ಈಗ ಜೇನು ತೆಗೆದೆಲ್ಲ ಆಯಿತು. ಇನ್ನು ಈಗಾಗಲೇ ತೊಳೆದಿಟ್ಟಿರ್ತಕ್ಕಂಥ ಬಾಟ್ಲ್ ಇದು. ಒಂದು ಗಮನಿಸಲೇಬೇಕಾದ ಅಂಶ ಏನಂತ ಹೇಳಿದರೆ, ಜೇನುತುಪ್ಪವನ್ನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್ ಹಾಕಿಡಬಾರ್ದು. ಆಲ್ರೆಡಿ ನಾನು ಮಾಡಿದಂಥ ಒಂದು ಬಾಟ್ಲ್ ಬೇಕಾದ್ರೆ ತೋರಿಸ್ಬೋದು ನಿಮಗೆ. ಅದರ ಅಡಿಗೆ ಹೋಗ್ತದೆ ಜೇನಿನ ಟೆಂಪರಿಗೆ, ಅದರ ಅಡಿ ಹೀಗೆ ಫ್ಲ್ಯಾಟ್ ಬರ್ತದೆ. ಯಾಕಂದರೆ ಜೇನುತುಪ್ಪ ಅಷ್ಟು ಟೆಂಪರ್ ಇರ್ತದೆ ಆ ಜೇನುತುಪ್ಪದಲ್ಲಿ, ಒರಿಜಿನಲ್ ಜೇನುತುಪ್ಪ ಅಂತ ಆದರೆ ಒಂದು. ಎರಡನೇದು ಕಾಟರ್ ಬಾಟ್ಲಲ್ಲಿ ಒಮ್ಮೆ ಹಾಕಿ ನಾನು ನೋಡಿದ್ದೇನೆ, ಅದು ಒಡೆದೋಗ್ತದೆ ಬಾಟ್ಲ್ ಗಾಜಿದಾದರೂ ಕೂಡ. ಹಾಗಾಗಿ ಸ್ವಲ್ಪ ದಪ್ಪವಾಗಿರ್ತಕ್ಕಂಥ ಬಾಟ್ಲ್ ಉಪಯೋಗಿಸಬೇಕು. ನಾನು BPA ಬಾಟ್ಲನ್ನು ತೊಗೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿ ಜೇನುತುಪ್ಪವನ್ನು ತುಂಬಿಸಿದ್ವಿ ಯಾವಾಗ ಕೂಡ. ಸೊ ಇದಕ್ಕೆ ಜೇನುತುಪ್ಪಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಅದಕ್ಕೆ ಜೊತೆಗೆ ನಾನು ಇದರಲ್ಲೇ ಯಾವಾಗಲೂ ಸೋಸುವಂಥದ್ದು. ಸೋಸಿ ಇದನ್ನು ಹಾಕ್ತಿದ್ದೇನೆ. ನೋಡೋಣ ಎಷ್ಟು ಸಿಗ್ತದೆ ಅಂತೇಳಿ. ನನಗೊಂದು ಕ್ಯೂರಿಯಸ್ ಇದೆ ಎಷ್ಟು ಸಿಕ್ಕಿದೆ ಈ ವರ್ಷ ಅಂತೇಳಿ. ಈ ವರ್ಷದ ಮೊದಲ ಜೇನುತುಪ್ಪ ನಾನು ತೆಗಿತಾ ಇದ್ದೇನೆ. ಒಂದು 2 ಸಲ ತೆಗಿಲಿಕ್ಕೆ ಸಿಗ್ಬೋದು. ಬಣ್ಣ ಅಷ್ಟು ಗಾಢವಾಗಿ ತೋಪಿನಲ್ಲಿ ಕಂಡ ಹಾಗೆ ಅಷ್ಟು ಇಲ್ಲ. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಮೊದಲು ಇದೇ ಬಣ್ಣದಲ್ಲಿ ಬರ್ತದೆ ಜೇನುತುಪ್ಪ, ಒಂಥರ ಆರೆಂಜ್ ಜ್ಯೂಸ್ ಥರ ಕಾಣ್ತದೆ ನೋಡುವಾಗ. ಏಪ್ರಿಲ್ ಮೇಯಲ್ಲಿ ಅಂತೂ ತುಂಬ ಡಾರ್ಕ್ ಆಗಿರ್ತದೆ. ಸ್ನೇಹಿತರೆ, ನಮಗೆ ಸಿಕ್ಕಿದ ಜೇನುತುಪ್ಪ ಇಷ್ಟೇ. ಎಷ್ಟು ಒಂದು 2, ನಮ್ಮ ನಿರೀಕ್ಷೆ 2.5 ಬಾಟ್ಲ್ ಆಗಬೇಕಿತ್ತು. 2.25 ಬಾಟ್ಲ್ ಸಿಕ್ಕಿದೆ. ಇದು ಸ್ವಲ್ಪ ಇದೆಯಾ ನೋಡಿರ್ಬೋದು, ಸ್ವಲ್ಪ ಇದರಲ್ಲಿದೆ. ಅದು ನಿಜವಾಗ್ಲೂ ಜೇನುತುಪ್ಪ ತಿನ್ನುವುದಂದರೆ ಇದನ್ನು ತಿನ್ನಬೇಕು. ತುಂಬ ಟೇಸ್ಟ್ ಕೊಡುವಂಥದ್ದು ಇದು ಹಾಗೆ ಕಚ್ಚಿ ತಿನ್ನೋದಕ್ಕೆ. ಇದನ್ನು ನಾವು ಯಾವ ಕಾರಣ ಕೂಡ ಈ ಬಾಟ್ಲಿಗೆ ಮಿಕ್ಸ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ದಿನನಿತ್ಯ ಉಪಯೋಗಕ್ಕೆ ಬೇಕು ಅಂತ ಆದರೆ ಮಾತ್ರ ಉಪಯೋಗಿಸೋದು, ಅಂದರೆ ಹಾಗೆ ತಿಂದು ಮುಗಿಸ್ತೇವೆ. ಇದು ನಮ್ಮ ಮನೆ ಖರ್ಚಿಗೆ ಬೇಕಾದಷ್ಟು ಜೇನುತುಪ್ಪ ಆಯ್ತು. ಈಗ ಇದುವರೆಗೆ ಜೇನು ತೆಗೆಯುವಂತಕ್ಕಂಥ ಒಂದು ಸಣ್ಣ ವಿಡಿಯೋ, ಸ್ವಲ್ಪ ಹಿಂದಿ ಆಗ್ಬೋದು ಅಂತ ಅನಿಸ್ಬೋದು, ಸಣ್ಣ ವಿಡಿಯೋ ಕೂಡ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದ.